ಬೆಟ್ಟ ನೋಡ್ತಾ ಇದೆಯಲ್ಲ ಸ್ನೇಹಿತರೆ, ಇದೇ ನೋಡಿ ಮಾಯಾರ್ ನದಿ. ಪಾಲಾರ್ ಸೇತುವೆ ಹತ್ರ ಬರುತ್ತೆ ಈ ಮಾಯಾರ್ ನದಿ. ಕಾವೇರಿ ನದಿಯ ಒಂದು ಉಪನದಿ. ನಾನು ಇಲ್ಲಿ ಯಾಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತೇಳಿದರೆ, ಇಲ್ಲಿ ಗಾರ್ಡ್ BC ಮೋಹನಯ್ಯ ಅರಣ್ಯ ರಕ್ಷಕ ಇವರು ಕರ್ತವ್ಯ ನಿರತರಾಗಿದ್ದಾಗ ದಿನಾಂಕ 4/8/1989 ಹಂತಕರ ಅಂದರೆ ವೀರಪ್ಪನ್ ಗುಂಡಿಗೆ ಬಲಿಯಾಗಿ ಹುತಾತ್ಮರಾದರು. ಇದು ಪಾಲಾರು. ಕರ್ನಾಟಕ ಅರಣ್ಯ ಇಲಾಖೆಯವರು ಇಲ್ಲಿ ಇದನ್ನು ಹಾಕಿದ್ದಾರೆ. ಅವತ್ತು ವೀರಪ್ಪನವರು ಇಲ್ಲಿ ಕಳ್ಳ ಸಾಗಾಣಿಕೆ ಮೂಲಕ ಈ ಒಂದು ನದಿಯನ್ನು ತೆಪ್ಪದ ಮೂಲಕ ಗಂಧ ಮತ್ತು ಆನೆ ದಂತಗಳನ್ನು ಇಲ್ಲಿ ಸಾಗಿಸ್ತಾ ಇರಬೇಕಾದ್ರೆ ಈ BC ಮೋಹನಯ್ಯ ಅಂತೇನು ಗಾರ್ಡ್ ಇರ್ತಾರೆ, ಅವರು ಇದೇ ಒಂದು ಇಲ್ಲೊಂದು ದೇವಸ್ಥಾನ ಇದೆ, ಇಲ್ಲಿ ಬೆಳಗ್ಗಿನ ಒಂದು ಉಪಹಾರವನ್ನು ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ವೀರಪ್ಪನು ಇಲ್ಲಿ ಬರ್ತಾನೆ. ಆ ಕಡೆಯಿಂದ ಗುಂಡನ್ನು ಹಾರಿಸ್ತಾನೆ. ಆ ಕಡೆಯಿಂದ ಗುಂಡು ಹಾರಿಸಿದಾಗ ಇಲ್ಲಿ ಇದ್ದಂತಹ BC ಮೋಹನಯ್ಯ ಅವರು ಇಲ್ಲಿ ನಿಂತ್ಕೊಂಡಿರ್ತಾರೆ ಇದೇ ಜಾಗದಲ್ಲಿ ಒಂದು ಗುಂಡು ಬಂದು ಅವರ ದೇಹವನ್ನು ಸೀಳ್ಕೊಂಡು ಹೋಗುತ್ತೆ. ಅವರು ಇಲ್ಲೇ ಕುಸಿದು ಬೀಳ್ತಾರೆ. ಇದೇ ಪಾಲಾರು, ಇದೇ ಜಾಗದಲ್ಲಿದ್ದೀನಿ ಈಗ. ಈ ಒಂದು ಸೇತುವೆ ಏನಿದೆಯಲ್ಲ, ಈ ಒಂದು ಇದ್ರ ಮೂಲಕನೇ ಗುಂಡು ಬಂದು ಅಲ್ಲಿಂದ ವೀರಪ್ಪನ್ನು ಶೂಟ್ ಮಾಡ್ತಾನೆ. ಅಲ್ಲಿಂದ ಈ ಕಡೆ ನಿಂತಿದ್ದಂತಹ BC ಮೋಹನಯ್ಯ ಅವರ ಒಂದು ಎದೆಗೆ ಬಂದು ಗುಂಡು ಬಿದ್ದಾಗ ಅಲ್ಲೇ ಸ್ಥಳದಲ್ಲೇ ಕುಸಿದು ಬೀಳ್ತಾರೆ. ಇಲ್ಲಿ ಬೆಳಗ್ಗೆ ತಿಂಡಿ ತಿಂತಾ ಇರ್ತಾರೆ. ಅರ್ಧ ಚಿತ್ರಾನ್ನನೋ ಏನೋ ತಿಂದಿರ್ತಾರೆ. ಹಾಗೆಯೇ ಸ್ವಲ್ಪ ಈ ಕಡೆ ವೀರಪ್ಪ ಬಂದ ಅಂತ ಗೊತ್ತಾದ ನಂತರ ಅವರು ಈ ಕಡೆ ಬರ್ತಾರೆ. ಬಂದು ಏನಾಯಿತು ಏನು ನೋಡೋ ಅಷ್ಟರಲ್ಲೇ ಅವರ ಪ್ರಾಣ ಪಕ್ಷಿ ಹಾರೋಗಿರುತ್ತೆ ಸ್ನೇಹಿತರೆ.